ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್ಸ್. ನಂಗೆ ಗೊತ್ತು ನೀವೆಲ್ಲ ನನ್ನ ಹೊಸ ಲುಕ್ ನೋಡಿ ಸ್ವಲ್ಪ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಕಷ್ಟ ಆಗಿರುತ್ತೆ, ಬಟ್ ಸ್ಟಿಲ್ ಈ ಬದಲಾವಣೆ ಬೇಕು. ಜಗದ ನಿಯಮ. ಸೊ ಚೇಂಜ್ ಆಗ್ತಾ ಇರಬೇಕು. ಲೈಫ್ ಇಷ್ಟೇ ಇರೋದು, 2 ದಿನ, ಹೆಂಗ್ ಬೇಕಂಗೆ ಬದುಕಬೇಕು. ಸೊ ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ, ಆರಾಮಾಗಿ ಖುಷಿಯಾಗಿ ಹೊಸ 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 ತರಕ ಹೊಸ ಹೆಂಡತಿ ಅಂತ ಹೇಳಿದ್ದಾರೆ ಪ್ರತಿ. ನನಗೆ ಇಷ್ಟ ಆಗಿದೆ ಸಾಕು, ಅವಳಿಗೆ ಇಷ್ಟ ಆಗಿದೆ ಸಾಕು. ಎಲ್ರಿಗೂ ಮೆಚ್ಚಕ್ಕಾಗಲ್ಲ ಅಲ್ವಾ? ಯಸ್. ಅಂಡ್ ಎಷ್ಟೊಂದು ಜನ ತುಂಬಾ ಪಾಸಿಟಿವ್ ಮೆಸೇಜ್ ಕಳಿಸಿದ್ರಿ, ಕಮೆಂಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಆಲ್ಸೋ ಚೆನ್ನಾಗಿಲ್ಲ ಅಂದವ್ರಿಗೂ ನನ್ನ ಮೇಲೆ ಕನ್ಸರ್ನ್ ಇರುತ್ತೆ. ಆ ಲುಕ್ಕೆ ಇಷ್ಟ ನಮಗೆ, ಮೌಲ್ಯ ನಂಗೆ ಯಾಕಂದ್ರೆ ಆ ಥರ ಲವ್ ಮಾಡ್ಬಿಟ್ಟಿರ್ತಾರೆ, ಅವ್ರಿಗೆ ಅಪ್ಸೆಟ್ ಆಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಇಟ್ಸ್ ಓಕೆ, ಮುಂದಕ್ಕೆ ಹೋಗೋಣ. ಆಮೇಲೆ ಸುಮಾರು ಜನ ಇದು ಕೂದಲನ್ನ ಡೊನೇಷನ್ ಮಾಡ್ಬೋದಾಗಿತ್ತು, ಹಾಗೆ ಕೊಟ್ಬಿಟ್ಟು ಬಂದಿದ್ದೀವಿ ಡೊನೇಷನ್ಗೆ. ಯಾಕಂದರೆ ಎಲ್ಲೂ ವೇಸ್ಟ್ ಆಗಲ್ಲ, ಅವೆಲ್ಲ ತುಂಬ ನೀಡಿರೋರಿಗೆ ಅದು ಖಂಡಿತ ಹೋಗಿ ಸೇರುತ್ತೆ. ಅದು ನಾವು ಅದನ್ನೆಲ್ಲ ವೀಡಿಯೋ ಮಾಡಿಲ್ಲ, ಯಾಕಂದರೆ ಅದು ಒಂದು ಸ್ಟ್ರಾಟಜಿ. ನೀವು ಕೂದಲು ಕೊಡೋದನ್ನ ವೀಡಿಯೋ ಮಾಡಿ ಹಾಕ್ಬೇಕು ನೀವು ಬರ್ದು ಬಿಟ್ಟು ನಾವು ಕೆಲಸ ಮಾಡಿದ್ದೀವಿ ಆಲ್ರೆಡಿ. ಸೊ ಈಗ ನಾನು ನಿಮ್ಮೆಲ್ರಿಗೂ ಹಾಸ್ಪಿಟಲ್ ಬ್ಯಾಗ್ ಒಳಗಡೆ ಏನೇನಿರುತ್ತೆ ಅಂತ ನಿಮ್ಮೆಲ್ರಿಗೂ ಹೇಳೋಣ ಅಂತ ಬಂದಿದ್ದೀನಿ. ಬನ್ನಿ ಹೋಗೋಣ. ನಾನು ಎತ್ತು ಕೊಡ್ತೀನಿ ಬಾ. ಸೊ ಈ ಬ್ಯಾಗ್ ಫಸ್ಟ್ ಬನ್ನಿ. ಕೂತ್ಕೊಳ್ಳೋಕ್ಕಾಗಲ್ವಲ್ಲ, ನಿಂತಿರ್ಬೇಕಲ್ಲ. ಎಲ್ಲಿ ಇಡಲಿ ಅದನ್ನ ಇಲ್ಲೇ ಮಾಡ್ತೀರಾ? ಕೂತ್ಕೊಬೇಡ, ನೀನು ಕೂತ್ಕೋಬೇಡ ಪ್ಲೀಸ್. ಮತ್ತೆ ಪಾಪ ಈಗ ಇಟ್ಸ್ ಓಕೆ, ಯು ಶುಡ್ ಸಿಟ್, ಯು ಶುಡ್ ಗೆಟ್ ಅಪ್, ಯು ಶುಡ್ ವಾಕ್, ರನ್. ಹಾಂ, ಇದೆಲ್ಲ ಫಸ್ಟು ಎಸಿಬೇಕು. ನಾವೊಂದು ಮನೇಲಿ, ಚಿಕ್ಕ ಮನೇಲಿ ಜಿರಳೆ ಒಂದು ಬರ್ತಿತ್ತು, ಎದುರ್ಕೊಂತಿದ್ದೆ ಅಂತ ಗೊತ್ತಾ? ಆ ಮನೆಯಿಂದ ಇರೋದು. ಹೌದಾ? ಎಲ್ಲ ಅವ್ರವ್ರೆ ಕುಡಿಕಿ ತಗೊಂತಿದ್ವಿ. ಆ ಎಮೋಷನ್ಸ್ ಇರುತ್ತೆ. ಹಂಗ ಎಮೋಷನ್ಸ್ ಅಂತಲ್ಲ. ಈಗ ನೀವಂದ್ರೆ ನಾವಿಬ್ರು ಸೇರಿ ಮನೆಗೆ ತಗೋಬರ್ತೀವಿ, ಈಗ ಅಮ್ಮ ಒಬ್ಬರೇ ತಗೋಬರೋದು. ಅಂದರೆ ನಾವು ಈ ಒಂದು ಫರ್ನಿಚರ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಆ ಟೈಮಲ್ಲಿ. ತುಂಬ ಹಳೆ ಫರ್ನಿಚರ್ಸು, ಸೊ ಅದ್ರ ಬಗ್ಗೆ ಮಾತಾಡ್ತಿದ್ದೆ. ಓಕೆ, ಏನೇನಿದೆ ಅಂತ ನಿಮಗೆ ಹೇಳ್ತೀನಿ. ಮೊದಲನೇದಾಗಿ ಇದು ನನ್ನ ಬ್ಯಾಗು. ಇದರಲ್ಲಿ ನನ್ನ ಟ್ಯಾಬ್ಲೆಟ್ಸ್, ಏನಪ್ಪ ಅದು, ಏನದು, ಕ್ಯಾಲ್ಸಿಯಂ ಟ್ಯಾಬ್ಲೆಟು ಮತ್ತು ಐರನ್ ಟ್ಯಾಬ್ಲೆಟ್. ಫ್ಯಾನ್ ಈ ಕಡೆ ತಿರುಗಿಸ್ತೀನಿ, ನಿಮಗೆ ಸೆಕೆ ಆಗ್ತಾ ಇರುತ್ತೆ. ಬೆಂಡ್ ಮಾಡಲಾ? ಬಿಡಿ, ಸಾಕು ಬರ್ತಾ ಇದೆಯಾ? ಸಾಕು. ಸೊ ಇದು ನನ್ನ ಟ್ಯಾಬ್ಲೆಟ್ಸ್ ಪೌಚ್. ಆಮೇಲೆ ನನ್ನ ಕಾರ್ಡ್ಸ್ ಎಲ್ಲಾನು ಇದರಲ್ಲಿ ಇಟ್ಕೊಂಡಿದ್ದೀನಿ. ಅಂದರೆ ಈಗ ಆಧಾರ್ ಕಾರ್ಡ್ ಅದೆಲ್ಲ ಕೇಳ್ತಾರೆ ಅಲ್ವಾ, ಸೊ ಅದರದ್ದು ಪೌಚು. ಮತ್ತು ಈಗ ಅಲ್ಲೋ ಕೇಳ್ತಾರೆ ಅವರು, ಅದಕ್ಕೆ ಟ್ಯಾಬ್ಲೆಟ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಕ್ಯಾಲ್ಶಿಯಮ್ಮು ಅದೆಲ್ಲ ಟ್ಯಾಬ್ಲೆಟ್ ಬೇಕಂದರೆ. ಆ್ಯಂಡ್ ಇದು ನನ್ನ ಫೈಲ್, ಎಲ್ಲ ಫೈಲ್ನು ನೀಟಾಗಿ ಅರೇಂಜ್ ಮಾಡಿಕೊಂಡು, ಡಾಕ್ಟ್ರು ಓದೋಕ್ಕೂ ಹೋಗ್ಬಾರ್ದು ಅಂತ ಇಲ್ಲೆಲ್ಲ ಬರೆದ್ಬಿಟ್ಟಿದ್ದೀನಿ ಏನೇನು ರಿಪೋರ್ಟು ಅಂತ. NT ಸ್ಕ್ಯಾನು, ಆ ಸ್ಕ್ಯಾನ್ದು ಎಲ್ಲ ರಿಪೋರ್ಟು ಎಲ್ಲ ನೀಟಾಗಿ ಫೈಲ್ ಮಾಡ್ಕೊಂಡಿದ್ದೀನಿ. ಸೊ ಇದೆರಡು ತುಂಬ ಇಂಪಾರ್ಟೆಂಟ್. ಏನದು ನಿಮ್ಮ ID ಕಾರ್ಡ್ ಮತ್ತು ನಿಮ್ಮ ಫೈಲ್. ಆಮೇಲೆ ಒಂದು ಸ್ಟಾಲ್ ಎತ್ಕೊಂಡಿದ್ದೀನಿ, ಒಂದು ಬೆಡ್ ಸ್ಪ್ರೆಡ್ ಥರ. ಮಗ ಅಳ್ತಾ ಇದೆ. ಹಾಂ, ಆ್ಯಂಡ್ ಇದೆಲ್ಲ ಕಾಟನ್ ಕಂಫರ್ಟ್ ನೈಟೀಸ್ ಎತ್ಕೊಂಡಿದ್ದೀನಿ, ಒಂದು 3 ಜೊತೆ. ಆ್ಯಂಡ್ ಅಲ್ಲಿಂದ ವಾಪಸ್ ಬರೋವಾಗ ಹಾಕ್ಕೊಳ್ಳೋಕ್ಕೆ ಒಂದು ಬಟ್ಟೆ ಎತ್ಕೊಂಡಿದ್ದೀನಿ. ಆಮೇಲೆ ಇನ್ನರ್ ಕ್ಲಾತ್ಸ್ ಅದು ಎತ್ಕೊಂಡಿದ್ದೀನಿ. ಈ ಬ್ಯಾಗಲ್ಲಿ ಅದು ಅಷ್ಟಿದೆ. ಹಾಂ, ಆಮೇಲೆ ಮ್ಯಾಟರ್ನಿಟಿ ಇದು ಪ್ಯಾಡ್. ಓಕೆನಾ? ಸೊ ಅದಾದಮೇಲೆ ನನ್ನ ಇನ್ನರ್ಸ್, ಸಾಕ್ಸು, ಆಮೇಲೆ ಸ್ಲಿಪ್ಪರ್ ಅಲ್ಲಿ ಹಾಕ್ಕೊಳ್ಳೋಕ್ಕೆ ಅದೆಲ್ಲ ಇದರಲ್ಲಿದೆ. ಸೊ ನನ್ನ ಐಟಮ್ಸ್ ಇಷ್ಟೇ. ಹತ್ತಲ್ಲ? ಹಾಂ. ಆ್ಯಂಡ್ ಆಮೇಲೆ ನಂದು ಟಾಯ್ಲೆಟರೀಸು ಅದೆಲ್ಲ ಇನ್ನೂ ಯೂಸ್ ಮಾಡ್ತಾ ಇದ್ದೀನಲ್ವಾ, ಸೊ ಅದಕ್ಕೆ ಅದನ್ನ ಅಲ್ಲೇ ಇದೆ. ಇದು ಬೇಬಿಗೆ ಸುತ್ತಕ್ಕೆ
ಬೇಬಿ ರ್ಯಾಪ್ ಮಾಡೋಕ್ಕೆ ಯೂಶಲಿ ಒಂದು ಬಟ್ಟೆ ಸಿಗುತ್ತೆ ನಮಗೆ ಆಫ್ಲೈನಲ್ಲೆಲ್ಲ. ಬಟ್ ನಾವೇನು ಪ್ರಿಫರ್ ಮಾಡ್ತೀವಿ ಅಂತಂದ್ರೆ ಈ ಮಲ್ ಕಾಟನ್ ಬಟ್ಟೆ ಯೂಸ್ ಆಗಿರೋದು ತುಂಬಾ ಸಾಫ್ಟ್ ಆಗಿರುತ್ತೆ. ಸೊ ಅದರಲ್ಲೇನೆ ಬೇಬಿನ ರ್ಯಾಪ್ ಮಾಡೋಣ ಅಂತ ನೋಡಿ. ಈ ತರ ಮಲ್ ಕಾಟನ್ ಸ್ಯಾರೀಸ್ ಇರುತ್ತಲ್ವಾ, ಅದನ್ನ ಅದು ಯೂಸ್ ಮಾಡಿ ತುಂಬಾ ಒಂಥರ ತುಂಬಾ ವೆರಿ ಸಾಫ್ಟ್ ಕಾಟನ್ ಅಂದ್ರೆ ಫ್ಯಾಬ್ರಿಕ್ ತರ ಆಗಿರುತ್ತೆ. ಸೊ ಅದರಲ್ಲಿ ಸುತ್ತಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮಮ್ಮ ಎಲ್ಲ ನೀಟಾಗಿ ಸೀರೆನ ಇದು ಮಾಡಿ ನೋಡಿ, ಈ ಥರ ವೈಟ್ ಕಾಟನ್ ಫ್ಯಾಬ್ರಿಕ್ ಥರ ಮಲ್ ಕಾಟನ್. ಓಕೆನಾ? ಇದೆಲ್ಲ ಕ್ಲೋಸಪ್ ಅಲ್ಲಿ ತೋರಿಸ್ತೀರಿ ನೋಡಿ, ಮಲ್ ಬಟ್ಟೆ. ಓಕೆ. ಇದನ್ನ ಬಟ್ಟೆ ಸುತ್ತಿದ್ರೆ ಇದು ಸರಿ ಕೂರುತ್ತೆ. ಬೇರೆದ್ ನಾವು ತಗೊಂತೀವಿ ಗೊತ್ತಾ, ಅದು ಗ್ರಿಪ್ಪಾಗಿ ಕೂರಲ್ಲ. ಹೌದೌದು. ಇದು ಯಾರ ಬ್ಯಾಗ್ ಅಂದ್ರೆ ಬೇಬಿ ಬ್ಯಾಗ್. ಆಮೇಲೆ ಅದು ಕೆಳಗಡೆ ಮಲಗ್ಸಕ್ಕೆ, ಇದೆಲ್ಲ ಅದು ಕೆಳಗಡೆ ಹಾಕಕ್ಕೆ. ಇದು ಕೆಳಗಡೆ ಇಡಬಾರ್ದಾಗಿತ್ತು, ಬೇಬಿಗೆ ವಾಶ್ ಮಾಡಿ ಇಟ್ಟಿರೋದಲ್ವಾ. ಅಂಡ್ ಇನ್ನೊಂದೇನು ಗೊತ್ತಾ ಅಡ್ವಾಂಟೇಜು, ಆನವೇ ಎಷ್ಟೊಂದು ಈಗ ಯೂಸ್ ಆಗುತ್ತೆ. ಸೊ ನಾವು ಕಾಸು ಕೊಟ್ಟಿರೋದು ವೇಸ್ಟ್ ಆಗಲ್ಲ, ಡಬಲ್ ಯೂಸ್. ಅಲ್ಲ, ಆನವ್ ತಂದಿದ್ದು ಇವಾಗ ಈ ಬೇಬಿಗೂ ಎಷ್ಟೊಂದು ಯೂಸ್ ಆಗುತ್ತೆ. ಅದನ್ನೇ ಹೇಳಿದೆ. ಸೊ ಇದು ಕೆಳಗಡೆ ಬೇಬಿಗೆ ಹಾಸಕ್ಕೆ. ಇದು ಆಕ್ಚುಲಿ ಆನವ್ದಿದು. ಹಾ, ಇನ್ನೊಂದು ಬ್ಯಾಗ್. ಮಮ್ಮಿನೇ ಫಿಲ್ ಮಾಡ್ಬೇಕಾದ್ನಾ? ಸ್ಟ್ರಾಟಜಿಟಿಕ್ ಆಗಿ ಮಾಡ್ತಾರೆ ನಮ್ಗೆ ಅದನ್ನ. ತುಂಬಕ್ಕೆ ಬರಲ್ಲ. ಇಷ್ಟೊಂದು ಬಟ್ಟೆ ಹಾಕಿರ್ತಾರೆ, ನಾನು ಎರಡೇ ಹಾಕಿರ್ತೀನಿ. ಸೊ ನಾನು ಸಪ್ರೇಟ್ ಆಗಿ ಇದು ಪರ್ಚೇಸ್ ಮಾಡಿದ್ವಿ. ಪಡ್ತಾವಲ್ಲ ಟಚ್ ಟಚ್. ಓಕೆನಾ? ಇದು ಬೇಬಿ ಎತ್ಕೊಂತೀವಲ್ಲ, ಇದು ಅಷ್ಟೇ ಮಲ್ ಕಾಟನ್ದು, ತುಂಬಾ ಸಾಫ್ಟ್ ಆಗಿರುತ್ತೆ ನೋಡಿ. ಸೊ ಇದೊಂದು ತಗೊಂಡಿದ್ದೀನಿ. ಆಮೇಲೆ ಬೆಲ್ಟ್. ಬೇಬಿದು ಮೇಲ್ಗಡೆ ತಿಡು, ಕೆಳಗಡೆ ಇಡ್ಬೇಡ. ಹೈಜೀನ್. ಇದು ಅಷ್ಟೇ ಬೇಬಿ ಹುಡೆಡ್ ಬ್ಲಾಂಕೆಟ್. ಸುಮ್ಮನೆ ಹಿಂಗೆ ಕವರ್ ಮಾಡ್ತೀವಲ್ಲ, ಅದಕ್ಕೆ ಟೊಪ್ಪಿ ತರ ಇರುತ್ತೆ. ಇದು ಸೇಮ್ ಮಲ್ ಕಾಟನ್ದು. ಈ ತರ ಸಿಗುತ್ತೆ ನಮ್ಗೆ ಅಂಗಡಿಗಳಲ್ಲಿ. ಆದ್ರೆ ಇದು ನೋಡಿ, ಫ್ಯಾಬ್ರಿಕ್ ಬೇರೆ ತರ ಇರುತ್ತೆ. ಅಂಡ್ ಅದು ಬೇಬಿಗೆ ಆಬ್ವಿಯಸ್ಲಿ ಒಂಥರ ಡಿಸ್ಕಂಫರ್ಟ್ ತರ ಆಗುತ್ತೆ. ಇದು ಡಿಸ್ಕಂಫರ್ಟ್ ಆಗುತ್ತೆ ಅಂದ್ರೆ ಒಂಚೂರು ಇನ್ನ ಅದು ಅವಾಗ ತಾನೇ ಆಚೆ ಬಂದಿರುತ್ತಲ್ಲ, ಮತ್ತೆ ಸುತ್ತಬೇಕು ಇದ್ರಲ್ಲಿ ಅಂದಾಗ ಸೊ ಅದು ಬೇಡ ಅಂತ. ಅದು ಬೇಡ ಅಂತ. ಸೊ ಟವಲ್ ಬೇಬಿಗೆ. ಅಂಡ್ ಬೇಬಿದು ಎಲ್ಲ ವಾಶ್ ಮಾಡಿ ಡ್ರೆಸ್ಸಸ್. ಏನೇ ನೀವು ಹೊಸ ತಗೊಂಡ್ರು ವಾಶ್ ಮಾಡಿಬಿಟ್ಟೆ ಯೂಸ್ ಮಾಡಿ, ವಿಚ್ ಐ ರೆಕಮೆಂಡ್. ಎಲ್ಲಾನು ವಾಶ್ ಮಾಡಿ ಎತ್ತಿಟ್ಕೊಂಡು. ಆಮೇಲೆ ನಾನು ಸುಮ್ಮನೆ ಇರಲ್ಲ, ಈ ಥರ ಒಂದೊಂದು ತಗೊಂಡ್ಬಂದಿದ್ದೀನಿ. ಚೆನ್ನಾಗಿದೆಯಾ? ಸಾಕ್ಸ್. ಅಂಡ್ ಎಲ್ಲರೂ ಅನ್ಕೊಂತೀರ ಮುಂಚೆನೆ ಪ್ಯಾಕ್ ಮಾಡ್ಕೊಬಾರ್ದು, ಇದೆಲ್ಲ ತಗೊಬಾರ್ದು ಅಂತ. ನಾವು ಅಲ್ಲಿಗೆ ಹೋದಾಗ ನಮ್ಗೆ ಏನು ತಗೋಬಾರ್ದು ಗೊತ್ತಿರಲ್ಲ. ಅಂಡ್ ಯು ವಿಲ್ ಇನ್ವೆಸ್ಟ್ ಸೋ ಮಚ್ ಆನ್ ದಟ್. ಯಾಕಂದ್ರೆ ನಮ್ಗೆ ಆನವಲ್ ಹಂಗೆ ಆಯ್ತು. ಆನವಲ್ಲಿ ನಾವೇನು ಪರ್ಚೇಸ್ ಮಾಡಲಿಲ್ಲ, ಎಲ್ಲ ಅಲ್ಲಿ ಬೆಲ್ಟು ಅದು ಇದು ಅಂಡ್ ಎಕ್ಸ್ಟ್ರಾ ಖರ್ಚುಗಳಾಗ್ಬಿಡುತ್ತೆ. ಏನೇನೋ ಮಿಸ್ ಮಾಡಿಬಿಟ್ಟಿರ್ತೀವಿ. ಅವಾಗ ಹೋಗಿ ತರಬೇಕು, ತಗೊಂಡು ಬರೋವರೆಗೂ ವೆಯ್ಟ್ ಮಾಡಬೇಕು. ಎಲ್ಲ ಮೆಸ್ಸಿ ಮಾಡ್ಕೊಳ್ಬೇಡಿ, ಯಾಕಂದ್ರೆ ಆ ಮೂಮೆಂಟ್ನ ಎಂಜಾಯ್ ಮಾಡೋಕ್ಕಾಗಲ್ಲ ಈ ಟೆನ್ಷನಲ್ಲಿ. ಅಯ್ಯೋ ಅದಿಲ್ಲ ಇದಿಲ್ಲ. ಪ್ಯಾಕ್ ಯುವರ್ ಬ್ಯಾಗ್. ಈ ಮಿತ್ತೆಲ್ಲ ಬಿಟ್ಬಿಡಿ, ಅದು ಮಾಡಬಾರ್ದು ಇದು ಮಾಡಬಾರ್ದು. ನಾವೇನ್ ನಂಬ್ತೀವಿ ಅದೇ ನಿಜ ಅಲ್ವಾ? ಈಗ ಎಷ್ಟೊಂದು ಜನದ್ದು ಮನುಷ್ಯ ಅಂದ್ಮೇಲೆ ಎಷ್ಟು ಜನದ ಆಚರಣೆಗಳೆಲ್ಲ ಡಿಫ್ರೆಂಟ್ ಆಗಿರುತ್ತೆ. ಅವರೆಲ್ಲರೂ ಮನುಷ್ಯರೇ ಅಲ್ವಾ? ಸೊ ಇದು ರಬ್ಬರ್ ಶೀಟ್. ಅಂಡ್ ಇದೆಲ್ಲ ನ್ಯಾಪ್ಕಿನ್ಸು ಬೇಬಿಗೆ. ಅಂಡ್ ಇದು ಅಷ್ಟೇ, ಇದು ಎಂಥರ ಹುಡೆಡ್ ಬ್ಲ್ಯಾಂಕೆಟ್ ಬರುತ್ತಲ್ಲ ಆ ಥರ ಉಲ್ಲನ್ ಬ್ಲ್ಯಾಂಕೆಟ್ ಇದು. ಅಂಡ್ ಸಾಕ್ಸು. ಹುಡೆಡ್ ಬ್ಲ್ಯಾಂಕೆಟ್ ಬರುತ್ತೆ. ಹುಡೆಡ್ ಬ್ಲ್ಯಾಂಕೆಟ್ ಬರುತ್ತೆ.
ಹುಡ್ಡೆಡ್ ಅಂದ್ರೆ ತಲೆ Okay, ಕವರ್ ಗೊತ್ತಾಯ್ತು, ಆಗುತ್ತೆ. ಗೊತ್ತಾಯ್ತು. ಹಾಂ. ಅದು ಬ್ಲಾಂಕೆಟ್. ಇದು ವಿತೌಟ್ ಹುಡ್ಡೆಡ್ ವುಲ್ಲನ್ ಬ್ಲಾಂಕೆಟ್. ಅಂಡ್ ಆನವ್ಗೆ ಮತ್ತೆ ಈ ಬೇಬಿಗೆ ಇಬ್ಬರಿಗೂ ನಾವು ಇದೆ ನಮ್ಗೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿದೆ. ನಮ್ಮ ಸ್ಕಿನ್ ಟೈಪಿಗೆ ಬಹುಶಃ ನೆಕ್ಸ್ಟ್ ಬೇಬಿಗೂ ಇದೇ ಸೂಟ್ ಆಗುತ್ತೆ. ಇದು ತುಂಬ ಚೆನ್ನಾಗಿದೆ. ಆನವ್ಗೆ ಬೇರೆದು ಹಾಕಿದ್ರೆ ಅವನು ಟೋನೇ ಚೇಂಜ್ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೆ ಇದನ್ನೇ ಯೂಸ್ ಮಾಡೋದು. ಅದ್ರ ಮಧ್ಯೆ ಇನ್ನೊಂದು ಯಾವುದೋ ಯೂಸ್ ಮಾಡಿದ್ವಲ್ಲ, ಅದೆಲ್ಲ ಹೇಳ್ಬಾರ್ದು. ಓಕೆ. ಇದು ರಬ್ಬರ್ ಶೀಟ್. ಸುಸ್ಸು ಮಾಡ್ಕೊಂಬಾರ್ದು. ಅಂಡ್ ಇದು ನನಗೆ ನಮ್ಮಮ್ಮ ಸ್ಕಾರ್ಫ್ ಹಾಕಿದ್ದಾರೆ. ಸೊ ಇದೆಲ್ಲಾನು ಫುಲ್ ಪ್ಯಾಕ್ ಮಾಡಿಕೊಂಡು ಕೇಳಿದಾಗ ಏನೋ ಬೇಕು ಅಂದಾಗ ಈಸಿಯಾಗಿ ಎಲ್ಲಾನು ಸಿಗುತ್ತೆ. ಇಲ್ಲ ಅಂತಂದ್ರೆ ಎಲ್ಲ ಅದಿಲ್ಲ ಇದಿಲ್ಲ, ಆಮೇಲೆ ಏನ್ ಬೇಕು ಅಂತಾನು ಗೊತ್ತಾಗೋದಿಲ್ಲ ಮಗುಗೆ ಏನ್ ಹಾಕ್ಬೇಕು ಅಂತ. ಕೆಳಗಡೆ ನೀಟಾಗಿ ಹಾಸಿಗವರು ಇದು ಕೊಡ್ತಾರೆ ಅಲ್ವಾ ಜೋಲಿ, ಆ ಜೋಲಿ ಕೆಳಗಡೆ ಬಟ್ಟೆ ನೀಟಾಗಿ ಹಾಸಿ ಅದ್ರ ಮೇಲೆ ಮಗುನ ಮಲಗಿಸಿ, ಅದು ನಮ್ಮ ಬಟ್ಟೆ ಅದೊಂದು ಕಂಫರ್ಟ್ ಇರುತ್ತೆ, ಅದನ್ನೆಲ್ಲ ಹಾಸಿ ನೀಟಾಗಿ. ಏನು ಮಾಡ್ತಾ ಇದೆಯಾ? ಏನೇನು ಪ್ಯಾಕ್ ಆಗಿದೆ ಅಂತ. ಪ್ಯಾಕ್ ಆಗಿದೆ ಅಂತ. ಆದರೆ ನೀವು ಅದನ್ನು ಅನ್ಪ್ಯಾಕ್ ಮಾಡಿದಾಯ್ತು, ಅದು ಮತ್ತೆ ಪ್ಯಾಕು ನೀವೇ ಮಾಡಬೇಕು. ನೀವು ಮಾತ್ರ ಆ ಟ್ಯಾಲೆಂಟ್ ಇರೋದು ಅಂತ. ಸೊ ಇದಾಗಿತ್ತು ಅನ್ಪ್ಯಾಕಿಂಗ್ ಪ್ಯಾಕಿಂಗ್. ಮತ್ತೆ ಒಂದು ನಿಮಿಷ ಬ್ಯಾಕ್ಗ್ರೌಂಡ್ ನೈಸ್ ಇದೆ. 10 ನಿಮಿಷ. ಸೊ ಜೊತೆಗೆ ನೀವು ಇನ್ನ ಏನೇನು ಆಡ್ ಮಾಡ್ಕೋಬೇಕು ಅಂತಂದ್ರೆ ಟಾಯ್ಲೆಟರೀಸ್ ನೀವೇನೇನು ಯೂಸ್. ಅಮ್ಮ ವಿಡಿಯೋ ಮಾಡ್ತಾ ಇದೀವಿ. ಹಾಂ ಅಲ್ಲ ನಾವು ಕಾಯ್ತಾ ಇದ್ದೇನೆ, ಬೇಗ ಮುಗಿಸ್ಬೇಕು. ಆಮೇಲೆ ಇನ್ನ ಏನೇನು ತಗೊಳ್ಬೇಕು ಅಂದ್ರೆ ನಿಮ್ದು ಸ್ಕಿನ್ ಕೇರ್ ಏನಿದೆ ಅದೊಂದು ಬ್ಯಾಗು ಆ್ಯಂಡ್ ಟಾಯ್ಲೆಟರೀಸ್ ಒಂದು ಬ್ಯಾಗು. ಸ್ಕಿನ್ ಕೇರ್ದೆಲ್ಲ ಎತ್ತಿಟ್ಕೊಂಡಿದ್ದೀನಿ ನಾನು, ನೀವೇನೇನು ಯೂಶ್ವಲಿ ಯೂಸ್ ಮಾಡ್ತೀರಾ ಅದನ್ನೆಲ್ಲ. ಆ್ಯಂಡ್ ಟಾಯ್ಲೆಟರೀಸ್ದು ಯೂಸ್ ಮಾಡ್ತಿರೋದ್ರಿಂದ ಇನ್ನು ನಾನು ಅದನ್ನು ರೆಕಾರ್ಡ್ ಪ್ಯಾಕ್ ಮಾಡಿಲ್ಲ, ಅದನ್ನು ತೋರಿಸ್ತೀನಿ. ಬನ್ನಿ ತೋರಿಸ್ತೀರಾ ಈಗ? ಈ ವಿಡಿಯೋನ ಒಂದು ಸ್ಟ್ರೆಚಲ್ಲಿ ಹಾಗೆ ಹಾಕ್ತೀನಿ, ತುಂಬ ಚೆನ್ನಾಗಿದೆ. ಸರಿ, ನನಗೆ ಎಡಿಟಿಂಗ್ ಸ್ವಲ್ಪ ಪಾಪ ನಾ 2 ಕೈ ಯೂಸ್ ಮಾಡ್ಬೇಕಾ? ಅಯ್ಯಯ್ಯೋ ಇರಿ. ಹಾಂ ಸುಮ್ಮನೆ ಬಂತಲ್ಲ. ನೀವು ಅದಕ್ಕೆ ಯಾಕೆ ಎದ್ರುಕೊಂತ ಇದೆಯಾ ಸುಬ್ಬಿ ಕೇಳಬೇಕಂದ್ರೆ? ಅವ್ರು ಬೈತಾರೆ. ಸುಬ್ಬಿನ ಕುತ್ಕೋತಿಯಾ? ಗೊತ್ತಿಲ್ಲ ಕಣಮ್ಮ, ನಮ್ಮ ಅವ್ವ ಹೇಳ್ಕೊಟ್ಟಿಲ್ವೇ? ಗೊತ್ತಿಲ್ಲ ಕಣಮ್ಮ, ನಮ್ಮ ಅವ್ವ ಹೇಳ್ಕೊಟ್ಟಿಲ್ವೇ? ಅಂದ್ರೆ ಅಮ್ಮ ನೀನ್ ಪ್ಯಾಕ್ ಮಾಡಿದ್ರೆ ಅದು ಸುಂದರವಾಗಿರು. ಆಯ್ತಾ ಟಾರ್ಚರ್ ಕೊಟ್ಟು ನಮ್ಮ ಚಿಕ್ಕಮ್ಮಂಗೆ? ಆಯ್ತಾ? ಆಯ್ತು ಟಾರ್ಚರ್ ಮಾಡ್ಲ ಈ ಕಡೆಗೆ. ಏನೇನು ಸೊ ಇದು ಏನೇನು ಬೇಕು ಅಲ್ಲಿಗೆ ಇದೆಲ್ಲ ಎತ್ತಿಟ್ಕೊಂಡು. ಓ ಇದಾ? ಏನೇನಿದೆ ಇದರಲ್ಲಿ? ನಂದು ಏನೇನು ಹಚ್ಕೊತೀನಿ ನಾನು ಅದೆಲ್ಲ ಇದೆ. ಸನ್ಸ್ಕ್ರೀನು, ಕೂಂಬು. ಸೊ ಈ ಥರ ಕಂಪ್ಲೀಟಾಗಿ ಪ್ಯಾಕ್ ಮಾಡ್ಕೊಂಡಿದ್ದೀರಾ? ಇವೆರಡು ಇನ್ನ ಈಗ ಯೂಸಲ್ ಇದೆ ಅಲ್ಲ, ಅದಕ್ಕೆ ಅದು ಬ್ಯಾಗು ಹೋಗಿಲ್ಲ. ಆ್ಯಂಡ್ ಟಾಯ್ಲೆಟರೀಸ್ ಇಲ್ಲಿ ನೋಡಿ, ಈ ಬ್ಯಾಗಲ್ಲಿ ಇಟ್ಕೊತೀನಿ. ಇದರಲ್ಲಿ ಇದು ನನ್ನ ಫೇಸ್ ವಾಶ್, ಇದು ನನ್ನ ಬಾಡಿ ವಾಶ್. ನಾನು ಹೂ ಅಂದರೆ ಇವನು ಹೂ ಅಂತವನೇ. ಇದು ನನ್ನ ಶಾಂಪೂ. ಬಾಚೆ ಇದು ಕಟ್ಟದ ತಲೆಗೆ, ಈಗ ಕೂದಲಿಲ್ಲ ಬಟ್ ಸ್ಟಿಲ್. ಹಾಂ ಆಯಿತಾ, ಇದೊಂದ. ಆಮೇಲೆ ಹೇರ್ ಸೆರಮು, ಬಾಡಿ ಲೋಷನ್. ಪಾಪ ಇಲ್ಲಿ ನೋಡವ ಪಾಪ ನಾನು ಆಡ್ಕೊಂಡಿದ್ದೀನಿ ಈಗ. ಅವನು ನೋಡಮ್ಮ ತಪ್ಪ ಅಂತೆ. ಸುಮ್ಮನಿರೋ. ಆಮೇಲೆ ಬ್ರಷ್ ಮತ್ತು ಪೇಸ್ಟು ಒಂದು ಪೌಚಲ್ಲಿ ಬರುತ್ತೆ. ಓಕೆ, ಇಷ್ಟನಾ? ಅದು ಹಿಂಗೆ ಕವರ್ ಆಗುತ್ತೆ. ಸಿ
ಆಯ್ತಾ ಆ್ಯಂಡ್ ವಾಟರ್ ಬಾಟಲ್ ಎತ್ಕೊಳ್ಳಿ. ಇದೆಲ್ಲ ಚೇಂಜ್ ಮಾಡಿದ್ದೀನಿ ನೋಡಿ ಒಂದ್ಸಲ. ಇಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೇಮೇ. ತೋರಿಸ್ತೀನಿ ಆಮೇಲೆ ಫ್ರೇಮ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಪರ್ಚೇಸ್ ಮಾಡಿದ್ದು ಈಗ ರೀಸೆಂಟಾಗಿ. ನಮಗೆ ದ ಮೋಸ್ಟ್ ಫೇವ್ರೆಟ್ ಬ್ಯಾಗ್ ಇದೆರಡೆ. ಅದು ಬಂದು ಸರ್ಚ್ ಮಾಡ್ತಾ ಇರ್ತಾನೆ. 2 ಅವರ್ ಆರಾಮಾಗಿ ಆಟ ಆಡ್ತಾನೆ. ಸೊ ಬನ್ನಿ ಹಂಗಾರೆ ಕ್ಲೋಸ್ ಕೊಡಿ ಮೇಡಮ್. ಇಟ್ಕೋಬೇಕಂತೆ ಆಗಲ್ಲ ಅವನಿಗೆ. ಹೋಯ್ತು ಬಾಲ್ ಅನ್ಕೋಬಿಟ್ಟೋಣ ನಾವು. ಕ್ಲೋಸ್ ಮಾಡ್ಬಿಡಿ. ಆದಷ್ಟು ಬೇಗ ಹಾಸ್ಪಿಟಲ್ಗೆ ಹೋಗ್ತೀವಿ. ಡೆಲಿವರಿನೂ ಆಗುತ್ತೆ, ಬೇಬಿನೂ ಬರುತ್ತೆ. ಸೊ ಯಾವ ಬೇಬಿ ಆದರೂ ಹೆಲ್ದಿಯಾಗಿ ಉಡಲಿ ಅಂತ ದೇವ್ರ ಹತ್ರ ಬೇಡ್ಕೊತ ನೀವೆಲ್ಲರೂ ಲಾಟ್ಸ್ ಆಫ್ ವಿಶಸ್ ಬ್ಲೆಸ್ಸಿಂಗ್ಸ್ನ ಮಾಡಿದ್ದೀರಾ. ಅದ್ರ ಜೊತೆ ನಾವು ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಹೊರಡ್ತೀವಿ, ಅದರದ್ದು ಕೂಡ ಬ್ಲಾಗ್ ಮಾಡ್ತೀವಿ. ಓಕೆ, ಈ ವಿಡಿಯೋಗೆ ನೀವು ಯಾರಾದರೂ ಹೊಸಬರಾಗಿದ್ದರೆ ನೋಡಿ, ಇದೇ ಹಳೆ ಮೌಲ್ಯ, ಇದು ಹೊಸ ಮೌಲ್ಯ. ಏನೇನೆಲ್ಲ ಮಾಡಿದೀನಿ ಗೊತ್ತಾ, ನಾನು ಎಲ್ಲ ಥರ ಹೇರ್ ಸ್ಟೈಲ್ ಮಾಡಿದ್ದೀನಿ. ನಾನು ಇದೊಂದೇ ಮಾಡಿರಲಿಲ್ಲ. ಇದು ನಿಜವಾಗ್ಲೂ ಸ್ಟೈಲ್ಗೋಸ್ಕರ ಅಂತೂ ಪ್ರಾಮಿಸ್ ಮಾಡಿಲ್ಲ. ಇದನ್ನೆಲ್ಲ ಹಿಡಿಯೋಕ್ಕೆ ಆ್ಯಂಡ್ ನಿಮಗೆಲ್ಲ ವ್ಲಾಗ್ ಮಾಡೋಕ್ಕೆ, ಕಂಟೆಂಟ್ ಮಾಡೋಕ್ಕೆ ಆದಷ್ಟು ಬೇಗ ಬೇಗ ರೆಡಿ ಆಗಬೇಕು. ಆ್ಯಂಡ್ 2 hours ಒನ್ಸ್ ಫೀಡಿಂಗ್ ಇರುತ್ತೆ, ಫ್ರಸ್ಟ್ರೇಷನ್, ಇರಿಟೇಷನ್, ಅದ್ರ ಜೊತೆಗೆ ಮೇಂಟೈನ್ ಮಾಡದೆ ಕೂದಲನ್ನ ಹಾಳು ಮಾಡ್ಕೋಬಾರ್ದು. ಈಗೆಲ್ಲ ಸೂಪರಾಗಿ ಬರುತ್ತೆ. ಇನ್ನೊಂದೇನು ಗೊತ್ತಾ, ನೀವೆಲ್ಲ ನಾನು ಒರಿಜಿನಲ್ ಹೇರ್ಸ್ನೇ ನೋಡಿಲ್ಲ. ಅಂದರೆ ನಾನು ಅದನ್ನು ಕೆಮಿಕಲ್ ಹಾಕಿ ಸ್ಟ್ರೈಟ್ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಮೊದಲೇ. ಸೊ ನನ್ನ ಒರಿಜಿನಲ್ ಹೇರ್ ಈಗ ಗ್ರೋ ಆಗುತ್ತೆ. 3 months 6 monthsಗೆ ಗ್ಯಾಪ್ ಬರುತ್ತೆ. ಆ್ಯಂಡ್ ನಾನು ಫಾರ್ ಎವರ್ ಹಿಂಗೆ ಇರಲ್ಲ, ವಾಪಸ್ ಹೇರ್ ಬರುತ್ತೆ. ಸೊ ಕ್ಲೋಸ್ ಕಾಲ್. ವೇಟಿಂಗ್ ಫಾರ್ ನ್ಯೂ ಸ್ಟೈಲ್. ಐ ವಿಲ್ ಕೀಪ್ ಇನ್ಸ್ಪೈರಿಂಗ್ ಯು. ನೀವು ಟ್ರೈ ಮಾಡಿ. ಓಕೆ, ಹಾಗಿದ್ರೆ ಇದಾಗಿತ್ತು ಇವತ್ತಿನ ವಿಡಿಯೋ. ಆದಷ್ಟು ಬೇಗ ಹಾಸ್ಪಿಟಲಲ್ಲಿ ಸಿಗ್ತೀನಿ. ಗೊತ್ತಿಲ್ಲ, ಇವಾಗ ಹೋಗ್ತಾ ಇದೀವಿ, ಅಡ್ಮಿಟ್ ಆದರೂ ಆಗ್ತೀವಿ. ಸಿ ಯು ಆಲ್ ದೇರ್. ಅಲ್ಲಿವರೆಗೂ ವಿಡಿಯೋನ ಲೈಕ್ ಮಾಡಿ. ಈಗ ಸಂಜೆ ವಿಡಿಯೋನ ನೋಡಿ, ಅದು ಡೈಲಿ ವ್ಲಾಗ್ಸಲ್ಲಿ. ಇದು ಮಧ್ಯಾಹ್ನ ವಿಡಿಯೋ ಹೇಳ್ಬಿಡಿ. ಹೌದಾ, ನೀವು ಹೇಳಿದ್ರಲ್ಲ. ಓಕೆ, ಇದು ನಿಮಗೆ ಮಧ್ಯಾಹ್ನ ಈಗ ಅಪ್ಲೋಡ್ ಆಗಿರುತ್ತೆ. ಸಂಜೆದು ಪ್ರಾಪರ್ ನಾವು ಹಾಸ್ಪಿಟಲ್ಗೆ ಹೋಗೋದಲ್ಲ, ಅಲ್ಲಿ ಇರುತ್ತೆ. ಸೊ ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಪಾಪ ಜಾಲಿಂಗ್.